ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ವಿಶೇಷವಾಗಿ ದೇವರೇ, ನೀನು ಒಳ್ಳೆಯವರು, ನಿನ್ನ ಕೃಪೆ ಶಾಶ್ವತ. ಈ ಕುಟುಂಬವನ್ನು ದೇವರೇ ನೀನು ಪ್ರೀತಿಸಿ ದೇವರೇ ಕರ್ತನೆ, ನೀನು ಆಶೀರ್ವಾದದ ದೇವರು. ಈ ಮನೆಯನ್ನು ಕಟ್ಟಲಿಕ್ಕೆ ದೇವರೇ ಅಪ್ಪ ನೀನು ತಾನೇ ಸಹಾಯ ಮಾಡಿದ್ದೀಯ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ದೇವರೇ ಈ ದಿನ ಅಪ್ಪ ಈ ಕುಟುಂಬದವರೆಲ್ಲರನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ದೇವರೇ ಕರ್ತನೆ, ನಿನ್ನ ವಾಕ್ಯದಲ್ಲಿ ಸ್ವಾಮಿ ನಾವು ನೋಡ್ತೇವೆ, ದೇವರು ಮನೆ ಕಟ್ಟದೆ ಹೋದರೆ ಮನೆ ಕಟ್ಟುವವರು ಪಡುವ ಪ್ರಯಾಸ ವ್ಯರ್ಥ. ದೇವರೇ ಈ ಮನೆಯನ್ನು ನೀನು ಕಟ್ಟಿದ್ದಿ, ಅದಕ್ಕಾಗಿ ಈ ಮನೆಯನ್ನು ಕರ್ತನೆ ಅಪ್ಪ ನಿನಗೆ ನಾವು ಪ್ರತಿಷ್ಠೆ ಮಾಡ್ತೇವೆ. ಈ ಸಮಯದಲ್ಲಿ ಈ ಮನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಈ ಮನೆಯನ್ನು ಕರ್ತನಿಗೆ ನಾವು ಪ್ರತಿಷ್ಠೆ ಮಾಡುವವರಾಗಿದ್ದೇವೆ. ಆಮೆನ್. ಈ ಮನೆಯನ್ನು ಸರ್ ನಮ್ಮ ಮೊದಲಂತ ನವೀನ ಮಿಸಸ್ ಮುಂದೆ ಬರಬೇಕು ಅಂತ ಹೇಳ್ಬೋದು. ಫ್ಯಾಮಿಲಿ ಐಡಿ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಒಂದು ಹೊಸ ಗ್ರಹದ ಪ್ರವೇಶವನ್ನು ಮಾಡುತ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಿಂದ ಈ ಮನೆಯಲ್ಲಿ ಯಾವಾಗಲೂ ಶುಭ ಕೃಪೆಯು ನಿರಂತರಕ್ಕೂ ವಾಸಿಸಿ. ಜಯ ಘೋಷ ಮಾಡಿ ಸ್ವರ್ಗದ ಸೇರಿ ಸಂಗೀತ ಹಾಡುವೆವು. ಜಯ ಘೋಷ ಮಾಡಿ ಸ್ವರ್ಗದ ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಕೊಂಡಾಟ ಮಾಡ್ತಾ ಇದ್ದೇವೆ. ಅಬ್ರಾಹ್ಮನ್ಗಾಗಿ ವಂದನೆ ಸಲ್ಲಿಸ. ಕರ್ತಾದಿ ಕರ್ತನೆ, ಭಾಸ್ಕರ್ ಮನೆ ಕಟ್ಟಿದ್ದಾರೆ, ಒಳ್ಳೆ ರೀತಿ ಕಟ್ಟಿದ್ದಾರೆ, ಅದಕ್ಕಾಗಿ ವಂದನೆ. ಭಾಸ್ಕರ್ಗಾಗಿ, ನವೀನನಿಗಾಗಿ ಮತ್ತು ಅಣ್ಣನಿಗಾಗಿ ಎಲ್ಲರಿಗಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ, ಕೊಂಡಾಟ ಮಾಡ್ತಾ ಇದ್ದೇವೆ. ಮನೆ ಕಟ್ಟಿರುವಾಗ ಒಳ್ಳೆ ರೀತಿ ಕಟ್ಟಿದ್ದಾರೆ, ವಂದನೆ ವಂದನೆ. ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಅದ್ಭುತಗಳಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಕೇಳುವಂತರಾಗಿದ್ದೇವೆ ಕರ್ತನೆ. ಆಮೆನ್.
ಇದಕ್ಕಾಗಿ ಕೂಡಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತೇಶುವಿನ ಹೆಸರಲ್ಲಿ ವಂದನೆಗಳು ತಿಳಿಸ್ತೇನೆ. ವಿಶೇಷವಾಗಿ ಭಾಸ್ಕರ್ನ ಮನೆಯನ್ನು ಉದ್ಘಾಟನೆ ಮಾಡುವಾಗ ದೇವರ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ವಿಶೇಷವಾಗಿ ಅದ್ಭುತಗಳನ್ನು ಮಾಡಿದಂಥ ದೇವರಿಗೆ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ತಂದೆ ದೇವರ ಸ್ವಾಮಿ. ವಿಶೇಷವಾಗಿ ಭಾಸ್ಕರ್ ಕಟ್ಟಿದಂಥ ಈ ಮನೆ ಸಾಮಾನ್ಯವಾದದಲ್ಲ, ಬಹಳ ಪರಿಶ್ರಮ ಇದೆ, ಬಹಳ ಕಷ್ಟ ಇದೆ ಈ ಲೋಕದಾದರೂ ಕೂಡ ದೇವರು ಅದ್ಭುತವಾಗಿ ಮಗನ ಜೀವಿತದಲ್ಲಿ ಅನೇಕ ರೀತಿಯ ಕಾರ್ಯಗಳನ್ನು ಮಾಡಿ ಸಕಲ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಅನೇಕ ವಸ್ತುಗಳನ್ನು ಕೂಡ ಒದಗಿಸಿಕೊಟ್ಟು ಮಗನಿಗೆ ಜ್ಞಾನದಲ್ಲೂ ಬಲದಲ್ಲೂ ಆತ್ಮಿಕವಾಗಿ ಬೆಳೆಯುವ ರೀತಿಯಲ್ಲಿ ಕೂಡ ಅದ್ಭುತವಾಗಿ ಈ ಪ್ರಾಂತದಲ್ಲಿ ದೇವರು ಅದ್ಭುತವಾದಂಥ ಮನೆಯನ್ನು ಕಟ್ಟಿಸಿಕೊಟ್ಟಿದ. ಅದು ದೇವರ ಕೃಪೆ ಎಂಬುದಾಗಿ ಕೂಡ ನೋಡ್ತೇವೆ. ಅದು ಅನೇಕ ರೀತಿಯಾಗಿ ಮನುಷ್ಯನ ಹತ್ರ ದುಡ್ಡು ಇರ್ಬೋದು, ಆದರೆ ಬೇರೆ ರೀತಿಯಾಗಿರ್ಬೋದು, ಆದರೆ ಸಕಲದಲ್ಲಿ ಕೂಲಿ ಕಾರ್ಮಿಕರು, ಬೇರೆ ರೀತಿಯಾಗಿ ಗಾರೆಯವರು, ಮೇಸ್ತ್ರಿಯವರು ಮತ್ತು ವಾತಾವರಣ ಬೇಕು ಸಕಲ ರೀತಿಯಾಗಿ. ವಿಶೇಷವಾಗಿ ನಾವು ಲೋಕದಲ್ಲಿ ನೋಡಬೇಕಾದ್ರೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ನೂರಾರು ವಸ್ತುಗಳು ಬೇಕಾಯಿತು. ಸಕಾಲದಲ್ಲಿ ದೇವರು ಅದ್ಭುತವಾಗಿ ಒದಗಿಸಿಕೊಟ್ಟು ಅದ್ಭುತವಾಗಿ ನಡೆಸಿದ್ದಾರೆ. ವಿಶೇಷವಾಗಿ ದೇವರು ನಮ್ಮ ಸ್ತೋತ್ರವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಭಾಸ್ಕರನ ಜೀವಿತದಲ್ಲಿ ಇನ್ನೂ ಅದ್ಭುತಗಳನ್ನು ಮಾಡುವವನಾಗಿರುತ್ತಾನೆ. ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ ಹಾಗೆ ಭಾಸ್ಕರನ ಜೀವಿತದಲ್ಲಿ ನೋಡಬೇಕಾದ್ರೆ 3 ಮನೆಗಳು ಕಟ್ಟಲ್ಪಟ್ಟರು. ನಾವು 1-2 ಅದರಲ್ಲಿ ಸಾಮಾನ್ಯ ಬಹಳ ಪ್ರಯಾಸ ಪಡ್ತೇವೆ ಲೋಕದಲ್ಲಿ, ಆದರೆ ಮಗನ ಜೀವಿತದಲ್ಲಿ ಅದ್ಭುತವಾಗಿ 3 ಮನೆಗಳು ಕಟ್ಟುವಾಗೆ ದೇವರು ಕೃಪೆಯನ್ನು ಮಾಡಿದ್ದಾನೆ. ವಿಶೇಷವಾಗಿ ಈ ದಿನ ಬಹಳ ಸುಂದರವಾದಂಥ ದಿನ, ವಿಶೇಷವಾದಂಥ ದಿನ. ಈ ಒಂದು ಮನೆಯನ್ನು ಕೂಡ ದೇವರ ಕೃಪೆಯಿಂದ ನಾನು ದೇವರಿಗಾಗಿ ಸಮರ್ಪಿಸುವನಾಗಿದ್ದೇನೆ. ಈ ಮನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ಮುಖಾಂತರವಾಗಿ ಹಾರೈಸುವನಾಗಿದ್ದೇನೆ. ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಪ್ರೇಯರ್ ಮಾಡೋಣ. ರಮೇಶ್ ಅಣ್ಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತೆ ಯೇಸುವೆ ನಾಮಕ್ಕೆ ಸ್ತೋತ್ರ ತಂದೆ ದೇವರ ಸ್ವಾಮಿ. ಈ ದಿನಕ್ಕಾಗಿ ವೇಳೆಗಾಗಿ ನಿಮ್ಮನ್ನು ಮುಂದೆ ಪ್ರಾರ್ಥಿಸುವರಾಗಿದೆ ತಂದೆ ದೇವರ ಸ್ವಾಮಿ. ವಿಶೇಷವಾಗಿ ಹೇಳುತ್ತದೆ, ಇಲ್ಲಿ ಬರುವವರಾಗ್ಲಿ ನನ್ನ ನಾಮವನ್ನು ಕೊಂಡಾಡುತ್ತಾರೆ ಎಂಬುದಾಗಿ ನೋಡಿದಾಗ ಅಲ್ಲಿ ನಿಮ್ಮ ಆಶೀರ್ವಾದಗಳು ಇರುತ್ತದೆ ಎಂಬುದಾಗಿ ನೋಡುತ್ತೇವೆ ತಂದೆ ದೇವರ ಸ್ವಾಮಿ. ವಿಶೇಷವಾಗಿ ದಿನಮಾನಗಳು ತಂದೆ ದೇವರ ಸ್ವಾಮಿ, ಆ ತಂದೆ ದೇವರ ಸ್ವಾಮಿ ಲೋಕದಲ್ಲಿ ಎಷ್ಟೋ ಜನರು ಬಿಟ್ಟು ಹೋಗಿದ್ದಾರೆ ತಂದೆ ದೇವರ ಸ್ವಾಮಿ. ಆದರೂ ಕೂಡ ನಮ್ಮನ್ನಾದರೂ ಕೂಡ ನಾವು ಜೀವಿತರ ಸಂಖ್ಯೆಯನ್ನು ಎಣಿಸೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋರು ತಂದೆ ದೇವರ ಸ್ವಾಮಿ. ಈ ಒಂದು 25ನೇ ಭಾನುವಾರ ಭಾಸ್ಕರ್ ಕುಟುಂಬಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋರಾಗಿದೆ ತಂದೆ ದೇವರ ಸ್ವಾಮಿ. ಆ ಮಗನ ಜೀವಿತದಲ್ಲಿ ತಂದೆ ಅದ್ಭುತಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ಈ ಒಂದು ಪ್ರಾಂತ್ಯದಲ್ಲಿ ಸುಂದರವಾದಂಥ ಮನೆ ಕಟ್ಟುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ತಂದೆ ದೇವರ ಸ್ವಾಮಿ. ಈ ಮನೆಯನ್ನು ತಂದೆ ದೇವರ ಸ್ವಾಮಿ ಪ್ರಾಂತ್ಯದಲ್ಲಿ ಸುವಾರ್ಥ ಸೇವಕರನ್ನು ತಂದೆ ದೇವರ ಸ್ವಾಮಿ ಅದ್ಭುತಗಳನ್ನು ಮಾಡುವಂತ ಕೃಪೆಯನ್ನು ಕೊಟ್ಟು ದಯಪಾಲಿಸ್ತಾ ತಂದೆ ದೇವರ ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನೆ ತಂದೆ ದೇವರ ಸ್ವಾಮಿ, ತಂದೆ ಮಗನ ಪವಿತ್ರಾತ್ಮನ ಮುಖಾಂತರ ಬೇಡಿಕೊಳ್ಳುತ್ತೇನೆ ತಂದೆ. ಸರ ಸ್ತುತಿ ಮಾಡಿ Amen. Amen. ಅದ್ಭುತನೋ
ತಂದೆಯ ದೇವರೇ ಸ್ವಾಮಿ ಮಧ್ಯಾಹ್ನ ಸಂದರ್ಭದಲ್ಲಿ ಮನೆ ತಂದೆಯ ದೇವರ ಸ್ವಾಮಿ ಪ್ರತಿಷ್ಠೆ ಮಾಡಲಿಕ್ಕಂತೆ ಸಹಾಯ ಮಾಡಲಿಕ್ಕೆ ಕೆಳಗಿನ ಅಂತಸ್ತು ಮತ್ತು ಮೇಲಿನ ಅಂತಸ್ತು ಅದು ನಿನ್ನ ಮಹಿಮೆಗಾಗಿ ಅದು ಉಪಯೋಗಪಡಲಿಕ್ಕಂತೆ ಸಹಾಯ ಮಾಡು. ಇದರಲ್ಲಿ ವಾಸಿಸುವಂಥ ಭಕ್ತಾದಿಗಳನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಇದು ಸ್ಥಿರವಾಗಿ ತಂದೆಯ ದೇವರ ಸ್ವಾಮಿ ಆ ಜಾಣ ಬಂಡೆ ಮೇಲೆ ಕಟ್ಟಿದ ಮನೆ ಹಾಗೆ ತಂದೆಯ ದೇವರ ಸ್ವಾಮಿ ಅದು ತಂದೆಯ ದೇವರ ಸ್ವಾಮಿ ಚೀಯೋನ್ ಪರ್ವತದ ಹಾಗೆ ಅದು ಶಾಶ್ವತವಾಗಿ ನಿಲ್ಲಕ್ಕಂತೆ ಸಹಾಯ ಮಾಡು. ಪ್ರತಿಷ್ಠೆ ಮಾಡಿದಂತೆ ಎಲ್ಲ ಭಕ್ತಾದಿಗಳಿಗೆ ಸ್ವಾಮಿ ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲ ನಿನ್ನ ನಾಮನ ಕೊಂಡಾಡ್ತಾ ನಿನ್ನ ಸ್ತುತಿ ಸ್ತೋತ್ರ ಹೇಳುತ್ತಾ ಯೇಸು ರಾಜ ನಿಮ್ಮ ಒಂದೇ ಹೆಸರು ಬೇಡಿ ಹೊಂದಿದವರು. ಗುಡ್ ಗುಡ್. ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರೇ, ಈ ಮನೆಯಲ್ಲಿ ಬರುವವರಿಗೆ ಶುಭ, ಈ ಮನೆಯಿಂದ ಹೊರಗಡೆ ಹೋಗುವವರಿಗೆ ಶುಭ ಉಂಟಾಗಲಿ. ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ಯಾವಾಗಲೂ ಈ ಸ್ಥಳದಲ್ಲಿ ನೆಲೆಗೊಂಡಿರಲಿ. ಇದು ನೀತಿವಂತನ ಗುಡಾರ. ಈ ಮನೆಯಲ್ಲಿ ಹರ್ಷಧ್ವನಿ, ಜಯಘೋಷ ಯಾವಾಗಲೂ ಕೂಗ್ತಾ ಇರಲಿ ಸ್ವಾಮಿ. ಈ ಮನೆಯನ್ನು ತಂದೆ, ಮಗ, ಪವಿತ್ರಾತ್ಮನಾದಂಥ ದೇವರಿಗೆ ನಾವು ಪ್ರತಿಷ್ಠೆ ಮಾಡ್ತೇವೆ. ಆಮೇಲೆ ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ. ಹಲ್ಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೇ ಉಕ್ಕುತ್ತೆ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶ ಉಂಟು ಮಾಡುವಂತಹ ಸರ್ವಶಕ್ತನಾದ ತಂದೆದ ದೇವರೇ, ಈ ಸಮಯಕ್ಕಾಗಿ ನಿನ್ನ ಕೊಂಡಾಡುತ್ತೇವೆ, ನಿನ್ನ ಸ್ತುತಿಸ್ತೇವೆ. ದೇವಾದ ದೇವರೇ, ವಿಶೇಷವಾಗಿ ಭಾಸ್ಕರನಿಗಾಗಿ ಪ್ರಾರ್ಥಿಸ್ತೇವೆಪ್ಪ. ದೇವರ ಕುಟುಂಬವನ್ನು ಪ್ರೀತಿಸಿ ಸ್ವಾಮಿ, ಸುಂದರವಾದ ಈ ಮನೆಯನ್ನಪ್ಪ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ನಾಮದಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಲ್ಲಿ ನನ್ನ ಪ್ರತಿಷ್ಠೆನ ಸ್ವಾಮಿ ಈ ಮನೆಯನ್ನು ಆಶೀರ್ವಾದ ಮಾಡು ಕರ್ತನೆ. ದೇವರಿನ ಪರಿಶುದ್ಧ ರಕ್ತ ನಾನು ಮುದ್ರಿಸ್ತೇನೆ ಯೇಸುವಿನ ನಾಮದಲ್ಲಿ. ಈ ಮನೆಯಲ್ಲಿ ಶಾಲೋಮ್ ಶಾಲೋಮ್ ಅಪ್ಪ ಸಮಾಧಾನ ಈ ಮನೆಯಲ್ಲಿ ಇಳಿದು ಬರಲೇಬದಾಗಿ ನಾನು ಪ್ರಾರ್ಥನೆ. ಏನು ವಾಸ ಮಾಡುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಿ ಕೃಪೆ ನಡೆಸು. ಮತ್ತು ವಿಶೇಷವಾಗಿ ಅಣ್ಣ ಕೊಟ್ಟಂತ ಪ್ರಿಯ ಅಪ್ಪ ಎರಡು ಮಕ್ಕಳನ್ನ ಸ್ವಾಮಿ, ಅವ್ರ ಸಂಬಂಧಗಳನ್ನು ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ಎಣ್ಣೆ ಮರದ ಸಸ್ಯಾಗಿ ಆ ಮಕ್ಕಳು ಬೆಳೆಯುವಂತೆ ಕೃಪೆ ಮಾಡಪ್ಪ. ಈ ಕುಟುಂಬದಲ್ಲಿ ನೀನು ಮಾಡಿದಂತ ಎಲ್ಲಾ ಆಶೀರ್ವಾದಗಳಿಗಾಗಿ, ಎಲ್ಲಾ ಮೀನುಗಳಿಗಾಗಿ ನಿನಗೆ ಘನ ಮಾನ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಬೆಳೆ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಿಂದ್ರೆ ಫೋಟೋ ತೆಗಿಸ್ತೀನಿ.